Hi guys, welcome back to my YouTube channel. ಸೊ ನಾನಿವತ್ತು ನಿಮಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಜಾಬ್ಸ್ಗೆ ಕಾಲ್ ಆಗಿದೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ಇದು ಅಕ್ಟೋಬರ್ 2 ಸ್ಟಾರ್ಟ್ ಆಗಿದೆ ಆ್ಯಂಡ್ 16th ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟು ಈ ಎಕ್ಸಾಮ್ನ ಕನ್ನಡದಲ್ಲಿ ಕೂಡ ಬರೀಬೋದು. ಹಾಗೆ ಈ ಎಕ್ಸಾಮ್ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಇದರಲ್ಲಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಜಾಬ್ಗೆ 1092 ಜಾಬ್ಸ್ ಖಾಲಿದೆ. ಮತ್ತು ಗ್ರೇಡ್ 3ಗೆ 8052 ಇದೆ. ಗ್ರೇಡ್ 3ಗೆ ವರ್ಕ್ಶಾಪ್ ಮತ್ತು PU ಜಾಬ್ಗೆ 5154 ಜಾಬ್ಸ್ ಇದೆ. ಟೋಟಲ್ ಆಗಿ 14928 ಪೋಸ್ಟ್ ಇದೆ. ಸೊ ಈ ಜಾಬ್ಗೆ ಅಪ್ಲೈ ಮಾಡೋರು 10th ಮತ್ತು ITI ಪಾಸ್ ಆಗಿರಬೇಕು. ಮತ್ತು ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಆರ್ BSc ಮಾಡಿರಬೇಕು. ಅದರಲ್ಲಿ ಫಿಸಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ತೊಗೊಂಡಿರಬೇಕು. ಇವ್ರ ಏಜ್ ಬಂದುಬಿಟ್ಟು ಗ್ರೇಡ್ 1 ಸಿಗ್ನಲ್ಗೆ ಅಪ್ಲೈ ಮಾಡೋರು 18ರಿಂದ 36 ವರ್ಷ ಆಗಿರಬೇಕು. ಮತ್ತು ಗ್ರೇಡ್ 3ಗೆ 18ರಿಂದ 33 ವರ್ಷ ಇರಬೇಕು. ಇದರಲ್ಲಿ SC ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, ಹಾಗೆ ಮಾಜಿ ಸೈನಿಕರಿಗೆ 3ರಿಂದ 8 ವರ್ಷ, ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ 8ರಿಂದ 15 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಸೊ ನೆಕ್ಸ್ಟು ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂದರೆ, ಅರ್ಜಿ ಪ್ರಕ್ರಿಯೆ ಮುಗಿದ ನಂತರ 3 ಹಂತಗಳ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೋತಾರೆ. ಫಸ್ಟ್ ಸ್ಟೆಪ್ಪು ಕಂಪ್ಯೂಟರ್ ಮೇಲೆ ಎಕ್ಸಾಮ್ ಇರುತ್ತೆ CVT ಮೋಡಲ್ಲಿ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪು ಎಕ್ಸಾಮ್ ಅಂದರೆ ರೈಟಿಂಗಲ್ಲಿ ಎಕ್ಸಾಮ್ ಇರುತ್ತೆ ಡೇಟ್ ಅನೌನ್ಸ್ಮೆಂಟ್ ಆದಾಗ. ನೆಕ್ಸ್ಟು ಥರ್ಡ್ ಸ್ಟೆಪ್ಪು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂದರೆ ವೈದ್ಯಕೀಯ ಪರೀಕ್ಷೆ. ಸೊ ಇಷ್ಟು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿರೋ ಜಾಬ್ಸ್ ಬಗ್ಗೆ ಈ ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದೀನಿ. ಸೊ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.